ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ದುಬೈನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ರೋಚಕ ಗೆಲುವು ತೃತೀಯ ಬಾರಿಗೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಟೀಂ ಇಂಡಿಯಾ 25 ವರ್ಷಗಳ ಹಿಂದಿನ ಸೋಲಿಗೆ ಸೇಡು ತೀರಿಸಿಕೊಂಡ ಭಾರತ ದುಬೈನಲ್ಲಿ ಟೀಂ ಇಂಡಿಯಾ ಟ್ರೋಫಿ ಗೆಲ್ತಿದ್ದಂತೆ ದೇಶಾದ್ಯಂತ ಹರ್ಷೋದ್ಗಾರ ನೀಲಿ ಜರ್ಸಿ ತೊಟ್ಟು ವಿಜಯದ ಸಂಭ್ರಮಾಚರಣೆ ಕಗ್ಗತ್ತಲ್ಲಿ ಬಾನೆತ್ತರಕ್ಕೆ ಚಿಮ್ಮಿ ಚಿತ್ತಾರ ಬರೆದ ಪಟಾಕಿ ಬೆಂಗಳೂರಿನಲ್ಲಿ ಮುಗಿಲು ಮುಟ್ಟಿದ ಅಭಿಮಾನಿಗಳ ಸಂಭ್ರಮ ವೀಕೆಂಡ್ ಜೊತೆಗೆ ಟೀಂ ಇಂಡಿಯಾ ಗೆದ್ದ ಡಬಲ್ ಖುಷಿಯಲ್ಲಿ ಹುಚ್ಚೆದ್ದು ಡ್ಯಾನ್ಸ್ ಬೆಳಗಾವಿಯಲ್ಲೂ ಪಟಾಕಿ ಸಿಡಿಸಿ ತ್ರಿವರ್ಣ ಧ್ವಜ ಹಿಡಿದು ಕುಣಿದ ಯುವಕರು ಮೈಸೂರಿನಲ್ಲೂ ಭಾರತದ ಗೆಲುವನ್ನ ಅದ್ದೂರಿಯಾಗಿ ಸಂಭ್ರಮಾಚರಣೆ ಹುಬ್ಬಳ್ಳಿಯಲ್ಲಿ ಡೊಳ್ಳು ಬಾರಿಸಿ ಪಟಾಕಿ ಸಿಡಿಸಿದ ಕ್ರಿಕೆಟ್ ಅಭಿಮಾನಿಗಳು ಬೀದರ್ ಚಿಕ್ಕಮಗಳೂರು ಸೇರಿ ರಾಜ್ಯಾದ್ಯಂತ ಮೊಳಗಿದ ಜೈ ಹೋ ಟೀಂ ಇಂಡಿಯಾ ಘೋಷಣೆ ಟ್ರೋಫಿ ಮುಡಿಗೇರಿಸಿಕೊಂಡ ಭಾರತ ತಂಡಕ್ಕೆ ಪ್ರಧಾನಿ ಮೋದಿ ಶುಭ ಹಾರೈಕೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತಕ್ಕೆ ತಂದ ನಮ್ಮ ತಂಡದ ಬಗ್ಗೆ ಹೆಮ್ಮೆ ಇದೆ ಟೂರ್ನಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿದ ನಮ್ಮ ಟೀಮ್ಗೆ ಅಭಿನಂದನೆಗಳು ಅಂತ ಶುಭ ಕೋರಿಕೆ ಟೀಂ ಇಂಡಿಯಾ ಅಭಿಮಾನಿಗಳಿಗೆ ರೋಹಿತ್ ಶರ್ಮಾ ಗುಡ್ ನ್ಯೂಸ್ ನಿವೃತ್ತಿ ಗಾಳಿ ಸುದ್ದಿ ತಳ್ಳಿ ಹಾಕಿದ ಟೀಂ ಇಂಡಿಯಾ ಮುಂದಿನ ಏಕದಿನ ವಿಶ್ವಕಪ್ವರೆಗೂ ಆಡೋ ಆಸೆ ಇದೆ ಎಂದ ಹಿಟ್ಮ್ಯಾನ್ ಟೀಂ ಇಂಡಿಯಾ ಪಂದ್ಯದ ವೇಳೆ ಪ್ರತ್ಯಕ್ಷವಾದ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಯುವತಿ ಜೊತೆ ಕಾಣಿಸಿಕೊಂಡು ಹಲ್ಚಲ್ ರೇಡಿಯೋ ಜಾಕಿ ಮಹಾವಶ್ ಜೊತೆ ಪಂದ್ಯ ವೀಕ್ಷಿಸಿದ ವಿಡಿಯೋ ಸಖತ್ ವೈರಲ್ ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಮಲೆನಾಡಿಗರ ಆಕ್ರೋಶ ಕಾಡಿನಲ್ಲಿ ಬೀಡು ಬಿಟ್ಟಿದ್ದ ನಕ್ಸಲ್ ಹೆಡೆಮುರಿ ಕಟ್ಟಿದ್ರು ಅಸಮಾಧಾನ ಬಜೆಟ್ನಲ್ಲಿ 10 ಕೋಟಿ ಅನುದಾನ ಮಾತ್ರ ಘೋಷಣೆ ಮಾಡಿದ್ದಕ್ಕೆ ಆಕ್ರೋಶ ಹಲಾಲ್ ಬಜೆಟ್ ಎಂದ ಬಿಜೆಪಿ ವಿರುದ್ಧ ಡಿಕೆಶಿ ಕೆಂಡ ತಾಕತ್ತಿದ್ರೆ ಕೇಂದ್ರದ ಮೇಲೆ ಪ್ರತಿಭಟನೆ ಮಾಡಲಿ ಜನರ ತೀರ್ಪನ್ನ ಸಹಿಸಲಾಗ್ತಿಲ್ಲ ಅಂತ ಬಿಜೆಪಿ ವಿರುದ್ಧ ಕಿಡಿ ಬಳ್ಳಾರಿಯ ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ಜಾಂಬವಂತನ ಓಡಾಟ ಗ್ರಾಮಕ್ಕೆ ಬಂದ ಕರಡಿಗಳನ್ನ ಕಂಡು ಜನ ಕಕ್ಕಾಬಿಕ್ಕಿ ಪದೇ ಪದೇ ಗ್ರಾಮಕ್ಕೆ ಬರುವ ಅತಿಥಿಗಳ ಸೆರೆಗೆ ಗ್ರಾಮಸ್ಥರ ಆಗ್ರಹ ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ಮೃತಪಟ್ಟವನ ಕುಟುಂಬಕ್ಕೆ ಪರಿಹಾರ ಹಾವೇರಿಯ ಕೈ ಕಾರ್ಯಕರ್ತನ ಕುಟುಂಬಕ್ಕೆ ಕೆಪಿಸಿಸಿ ವತಿಯಿಂದ ಚೆಕ್ ವಿತರಣೆ ಮೃತನ ಮನೆಗೆ ತೆರಳಿ 5 ಲಕ್ಷದ ಚೆಕ್ ನೀಡಿದ ಶಾಸಕ ಪ್ರಕಾಶ್ ಕೋಳಿವಾಡ ಗೃಹಿಣಿಯರು 3ನೇ ಮಗು ಹೆತ್ತರೆ 50,000 ರೂಪಾಯಿ ಆರ್ಥಿಕ ನೆರವು ಆಂಧ್ರಪ್ರದೇಶದ ಸಂಸದ ಕಾಳಿ ಶೆಟ್ಟಿ ಅಪ್ಪಲಾ ನಾಯ್ಡು ಬಂಪರ್ ಗಿಫ್ಟ್ ಗಂಡು ಮಗುವಿಗೆ ಜನ್ಮ ನೀಡುವ ಮಹಿಳೆಗೆ ಹಸು ಉಡುಗೊರೆ ಘೋಷಣೆ ಕೊನೆಗೂ ಫಲಿಸದ 16 ದಿನಗಳ ನಿರಂತರ ಪ್ರಾರ್ಥನೆ ತೆಲಂಗಾಣದ ಸುರಂಗದಲ್ಲಿ ಸಿಲುಕಿದ್ದ 8 ಕಾರ್ಮಿಕರಲ್ಲಿ ಒಬ್ಬರ ಮೃತದೇಹ ಪತ್ತೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ರೋಬೋಟ್ ನಿಯೋಜಿಸಲು ನಿರ್ಧಾರ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಭೀಕರ ದುರಂತ ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಲು ಹೋದ 4 ಕಾರ್ಮಿಕರು ಉಸಿರುಗಟ್ಟಿ ಸಾವು ಅಗ್ನಿಶಾಮಕ ದಳ ಆಸ್ಪತ್ರೆಗೆ ಕರೆದೊಯ್ದರೂ 4 ಮರಣ ಕೋವಿಡ್ ಕುರಿತಂತೆ ಅಮೆರಿಕದ ಕೋರ್ಟ್ನಿಂದ ಚೀನಾಗೆ ಆಘಾತ ವಿಶ್ವಾದ್ಯಂತ 70 ಲಕ್ಷ ಜನರ ಸಾವಿಗೆ ಕಾರಣವಾದ ಕೋವಿಡ್ ಸೋಂಕಿನ ಸತ್ಯ ಮುಚ್ಚಿಟ್ಟ ಹಿನ್ನೆಲೆ ದಂಡ ನಷ್ಟ ಪರಿಹಾರವಾಗಿ ಬರೋಬ್ಬರಿ 209 ಕೋಟಿ ದಂಡ ವಿಧಿಸಿದ ಕೋರ್ಟ್ ಅಮೆರಿಕದ ಜೊತೆ ಯಾವುದೇ ಕಾರಣಕ್ಕೂ ಮಾತುಕತೆ ಸಾಧ್ಯವಿಲ್ಲ. ಶತ್ರುಗಳ ಸಂಖ್ಯೆ ಇಳಿಸಲು ಮುಂದಾಗಿದ್ದ ಟ್ರಂಪ್ಗೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ತಿರುಗೇಟು.
ಅವರದ್ದು ಮಾತುಕತೆ ಅಲ್ಲ, ನಮ್ಮನ್ನ ಹಿಡಿತದಲ್ಲಿಡಲು ಪ್ರಯತ್ನಿಸುತ್ತಿದ್ದಾರೆಂದು ಕಿಡಿ. ಹದಿನಾಲ್ಕು ವರ್ಷಗಳ ನಂತರ ಅತ್ಯಂತ ಭೀಕರ ಹಿಂಸಾಚಾರಕ್ಕೆ ಸಾಕ್ಷಿಯಾದ ಸಿರಿಯಾದ ಹೊಸ ಸರ್ಕಾರ ಮತ್ತು ಪದಚ್ಯುತ ಅಧ್ಯಕ್ಷ ಬಶರ್ ಅಲ್ ಅಸಾದ್ ಬೆಂಬಲಿಗರ ನಡುವೆ ಭೀಕರ ಘರ್ಷಣೆ. 1000ಕ್ಕೂ ಹೆಚ್ಚು ಜನ ಸಾವು, ಲೆಕ್ಕಕ್ಕೆ ಸಿಗದಷ್ಟು ಮಂದಿ ಗಾಯಾಳು. ಕೊನೆಗೂ ವಿದೇಶಿಗರಿಗೆ ಬಾಗಿಲು ತೆರೆದ ಉತ್ತರ ಕೊರಿಯಾ ಅಧ್ಯಕ್ಷ. ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟ ಹಿನ್ನೆಲೆ ವಿದೇಶಿಗರಿಗೆ ಆಹ್ವಾನ. ಬನ್ನಿ, ಆದರೆ ಷರತ್ತುಗಳು ಅನ್ವಯ ಎಂದ ಕಿಮ್ ಜಾಂಗ್ ಉನ್. ತನಗೆ ಬಡ್ತಿ ಸಿಗದಕ್ಕೆ ಸಹೋದ್ಯೋಗಿ ಮಾಡಿದ್ಲು ದುಷ್ಟ ಯೋಚನೆ. ಪ್ರಮೋಷನ್ ಸಿಕ್ಕ ವ್ಯಕ್ತಿ ಕುಡಿಯುವ ಬಾಟಲಿಗೆ ವಿಷ ಬೆರೆಸಿದ ಕಿರಾತಕಿ. ಬ್ರೆಜಿಲ್ನಲ್ಲಿ ಸಹೋದ್ಯೋಗಿಯ ಹತ್ಯೆಗೆ ಯತ್ನಿಸಿ ಪೊಲೀಸರ ಅತಿಥಿಯಾದ ಮಹಿಳೆ. ಜಮ್ಮು ಕಾಶ್ಮೀರದಲ್ಲಿ ವಿದೇಶಿ ಹೂಡಿಕೆಗೆ ಭಾರೀ ವಿರೋಧ. ಕಣಿವೆಯಿಂದ ಕಾಲ್ಕಿತ್ತ ಶ್ರೀಲಂಕಾದ ಮಾಜಿ ದಿಗ್ಗಜ ಕ್ರಿಕೆಟರ್ ಮುತ್ತಯ್ಯ ಮುರಳೀಧರನ್ ಕಂಪನಿ. ಹೂಡಿಕೆ ಹಿಂಪಡೆಯೋದಾಗಿ ತಿಳಿಸಿದ ಸಿಲೋನ್ ಬೆವರೇಜಸ್ ಕ್ಯಾನ್ ಪ್ರೈವೇಟ್ ಲಿಮಿಟೆಡ್ನ ಕಂಪನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.